ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀವಿ. ಇವಾಗ ನೋಡ್ರಿ ಬೆಳಗ್ಗೆ ಎದ್ದು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ಏನಿಲ್ಲ ಅಂದ್ರೆ ಬಿ 7:30 7 ಅಲತ್ತೈತಿ ಟೈಮ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ನೋಡ್ರಿ. ನಾನು ರಚ್ಚು ಕೂಡಿ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಮಾಡ್ರಚ್ಚು. 2 ದಿನ ಆಯಿತು ಲಾಗ್ ಮಾಡಿಲ್ರಿ. ಎಲ್ಲರಿಗೂ ಸಾರಿ ಅಂತ ಕೇಳ್ಕೊತೀನಿ. 2 ದಿನ ಮಾಡೋದಾಗಿಲ್ರಿ ಫ್ರೆಂಡ್ಸ. ನಿಂದು ಕೇಕ್ ಮಾಡೋದಾಗಲಿಲ್ಲ ರೀ. ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ರೀ. ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೀ, ಅದಕ್ಕೆಲ್ಲ ಮಾಡೋದಾಗಲಿಲ್ಲ. ಇವಾಗ ಮಾಡ್ಲಾತೀನಿ ನೋಡ್ರಿ. ಎಲ್ಲರಿಗೂ ಫಸ್ಟ್ ಕೇಳೋದೆ ಸಾರಿ ಅಂತ ಕೇಳತ್ತೀನಿ. ಬರ್ರಿ, ನನಗೆ ಒಂದು ಸ್ವಲ್ಪ ಇವತ್ತು ಲೇಟ್ ಮಾಡಿದ್ದೀವಲ್ರಿ, ಅದಕ್ಕೆ ಮಾಮನೂ ಇವತ್ತು ಫಸ್ಟ್ ಟೈಮ್ ಕೆಲ್ಸಕ್ಕೆ ಹೊಂಟಾರ್ರಿ. ನಾವು ಅಲ್ಲಿ ದುಡ್ಡಕ್ಕೆ ಹೋಗಿವಲ್ರಿ, ಅಲ್ಲಿದ್ದು ಬಂದ ಬಳಕ ಇವತ್ತು ಕೆಲ್ಸಕ್ಕೆ ಹೊಂಟಾರ ನೋಡ್ರಿ ಅವರು. ಆಮೇಲೆ ಒಂದು ಸಲ ಈ ಮನೆ ಆದ ಬಳಕ 2 ಸಲ ಹೋಗಿರ್ರಿ. ಅದಾದ ಬಳಕ ಒಟ್ಟೆ ಕೆಲಸಕ್ಕೆ ಹೋಗಿತ್ತಿಲ್ಲ. ಇವತ್ತು ಹೋಗಿರ್ರಿ. ಬರ್ರಿ, ಇವತ್ತು ಅವ್ರಿಗೂ ಬುತ್ತಿ ಮಾಡಿ ಕಟ್ಟಬೇಕು. ಆಮೇಲೆ ರಾಯಣಗಳು ರಾಧಿಕಾ ಸಾಲಿಗೆ ಹೋಗ್ತಾರೆ, ಅವ್ರಿಗೂ ಸಾಲಿ ಕಳಿಸ್ಬೇಕು ರೀ. ಟೈಮ್ ಅಂತ ಆಗೈತೆ ರೀ. ಆಮೇಲೆ ರಾಯಣಗೆ ಲೇಟ್ ಆತ್ರಿ ಭಾಳ ಬುತ್ತಿ ಕಟ್ಬೇಕಾದ್ರೆ. ಯಾಕಂದ್ರೆ ಜಲ್ದಿ ಹೋಗ್ತಾರಲ್ರಿ, 8:15ಗೆ ಅಲ್ಲಿ 9ಕ್ಕೆ ಬಸ್ ಬರ್ತದೆ ರೀ. ಇಲ್ಲಿಂದ ಅಲ್ಲಿ ಊರಾಗ ಹೋಗ್ಬೇಕು ರೀ, ಬಸವಣ್ಣಪ್ಪನ ಗುಡಿ ಬಲ್ಲಿ. ಅದಕ್ಕೆ ಲೇಟ್ ಆಗ್ತದೆ ಅಂಥೇಳಿ ನಾ ಇನ್ನೂ ಏನೂ ಮಾಡಿಲ್ಲ ರೀ, ಬರೀ ಬ್ಯಾಳೆ ಕುದಿಯಕ್ಕೆ ಹಾಕೀನಿ. ಆಮೇಲೆ ಚಹಾ ಕುಡಿಬೇಕು ರೀ. ಇವಾಗ ಚಹಾ ಕುಡೋದಕ್ಕೆ ಒಣಗಿ ಮಾಡ್ತೀನಿ ರೀ. ಹಂಗೆ ಅದೆಷ್ಟು ಪಟ ಅಂತ ಒಣಗಿ ಮಾಡಿಬಿಡ್ತೀನಿ. ಹುರ್ಲಿ ಬ್ಯಾಳೆ ಒಣಗಿ ಮಾಡ್ಬೇಕನ್ನತ್ತೀನಿ ರೀ. ಹುರ್ಲಿ ಬ್ಯಾಳೆ ಒಣಗಿ ಆಮೇಲೆ 4 ರೊಟ್ಟಿ ಬಡಿಬೇಕನ್ನತ್ತೀನಿ. ಅನ್ನಕ್ಕೆ ಆಮೇಲೆ ಇಡ್ತೀನಿ ರೀ, ಯಾಕಂದ್ರೆ ರಾಯಣಗ ಇದು ಆಗ್ತದಲ್ಲ ರೀ. ಇನ್ನೂ ಇಲ್ಲ ಆಕೆ ಕೆಲಸನ ಇಲ್ಲ ಅಂದಿದ್ದತ್ತಲ್ಲ. ನಮ್ಮ ನೆಗೇಣಿ ಬಂದಿವ್ರಿ. ಈಗ ರೊಟ್ಟಿ ಬಡ್ದು ಅಂತ ಹೇಳ್ತೀವಿ ರೀ. ರೊಟ್ಟಿ ಅಂತ ಆಗೈತಿ, ಇದು ಮಾಡ್ಬೇಕ್ರಿ. ಆಗ್ಯದಲ್ಲತ್ತಿ ನೋಡ್ರಿ. ನಾನು ರೊಟ್ಟಿ ಆಗ್ಯದ. ಆಮೇಲೆ ಇವತ್ತು ರಾಸನ್ ಬರ್ತದ್ರಿ, ಅದಕ್ಕೆ ರಾಸನ್ ತರಕ್ಕೆ ಹೋಗ್ಬೇಕು. ಮೇಕಪ್ ಎಲ್ಲ ಒತ್ತಾಟೆ ಬಂದವ್ರಿ ನಮಗಂತ್ರ. ಯಾವಾಗ ಏನೇನು ಮಾಡ್ಬೇಕು ಏನೇನಿಲ್ಲ ಒಂದು ಗೊತ್ತಾಗ್ರಿಲ್ಲ. ಆಯ್ತು, ಕಳಿಸ್ತೀನಿ ರೀ. ರಾಸನ್ ಕಳಿಸಿ ನಾನು ಎಲ್ಲ ಅಡುಗೆ ಮಾಡ್ಕೊತೀನಿ. ಅಡುಗೆ ಮಾಡ್ಕೊಂಡು ಹೋಗ್ತೀನಿ ರೀ ಫ್ರೆಂಡ್ಸ. ಬರ್ರಿ, ಇವಾಗ ಫಸ್ಟ್ ಚಹಾ ಕುಡಿಯೋಣತ್ತ. ಚಹಾ ಇಟ್ಟಿನಿ ಗ್ಯಾಸಿನ ಮೇಲೆ. ಚಹಾ ಕುಡಿದ್ಕೆರೆ ಆಮೇಲೆ ರೊಟ್ಟಿ ಒಣಗಿ ಎಲ್ಲ ಮಾಡೋಣ್ರತ್ತ. ಇವಾಗ ನೋಡ್ರಿ, ಮುಂಜಾನೆಳಗೆ ಚಹಾ ಮಾಡತ್ತಿದಲ್ರಿ ಫಸ್ಟ್. ಅದಕ್ಕೆ ಇವಾಗ ಚಹಾ ಹಾಕ್ಕೊಡ್ಬೇಕು ಚುಕ್ಕೋಳಿಗೆ ಅಂಥೇಳಿ ಚಹಾ ಹಾಕ್ಕೊಡಾಗತ್ತೀನಿ ನೋಡ್ರಿ. ಮ್ಯಾಲ ಒಣಗಿ ಮಾಡಿ ಇಟ್ಟೀನಿ ರೀ, ಒಣಗಿ ಕುದಿಯಾಗತ್ತದ. ಇವಾಗ ಇವರಿಗೆ ಚಹಾ ಹಾಕ್ಕೊಟ್ಟು ರೊಟ್ಟಿ ಬಡಿಬೇಕಂತೇಳಿ ಬಿಟ್ಟೀನಿ ರೀ ಫ್ರೆಂಡ್ಸ ಒಂದು ಸ್ವಲ್ಪ. ಆಮೇಲೆ ಹಿಂದ್ರಕ್ಕೆ ಅನ್ನ ಮಾಡ್ಬೇಕಂತೇಳಿ. ಅನ್ನ ಇರ್ಲಾರ ರೊಟ್ಟಿನೇ ತುಂಬಂಗಿಲ್ಲ ರೀ ನಮ್ಗೆ. ಒಂದು ಸ್ವಲ್ಪ ರೊಟ್ಟಿ ಅನ್ನ ಆಯ್ತಂದ್ರೆ ಆಯಿತು. ಮೊದಲು ರೊಟ್ಟಿ ಬೇಕು ರೀ, ಆಮೇಲೆ ಒಂದು ಸ್ವಲ್ಪ ಅನ್ನ ಊಟ ಮಾಡಿದೆ ಅಂದ್ರೆ ಹೊಟ್ಟೆ ತುಂಬ್ತದ್ರಿ. ಇಲ್ಲಿಕ ಊಟ ಮಾಡಿದ್ರೆ ಹೊಟ್ಟಿನೇ ತುಂಬಂಗಿಲ್ಲ. ಬರ್ರಿ, ಇವಾಗ ಚಹಾ ಕುಡಿಯೋಣತ್ತ ಎಲ್ಲರೂ. ಬೆಳಗ್ಗೆ ಚಹಾ ಕುಡಿಯಾಗತ್ತೀವಿ ನೋಡ್ರಿ. ಇವಾಗ ನೀವು ಮುಂಜಾನೆ ಚಹಾ ಕುಡಿದ್ರಿ ಅನ್ಕೋತೀನಿ. ನಾವು ಇವಾಗ ಕುಡಿಯಾಗತ್ತೀವಿ ನೋಡ್ರಿ. ಬರ್ರಿ, 1-2 ದಿನ ನಮ್ಮ ಪ್ರಾಬ್ಲಮ್ ಇದು ಒಂದು ಸ್ವಲ್ಪ ಆರಾಮ ಅದು ಇರ್ಲಾರ ಬಟ್ಟೆಕ ಒಂದು ಸ್ವಲ್ಪ ವಿಡಿಯೋ ಮಾಡೋದಾಗಲಿಲ್ಲ ರೀ 2 ದಿನ. ಇವಾಗ ಮಾಡಾಕತ್ತೀವಿ ನೋಡ್ರಿ. ಆಮೇಲೆ ನಮ್ಮ ರಚ್ಚು ನೋಡ್ರಿ, ಎಲ್ಲರೂ ಚಹಾ ಹಾಕ್ಕೊಡ್ತೀನಿ. ನಮ್ಮ ರಚ್ಚು ಇನ್ನೂ ಚಹಾ ಬೇಕು ಅನ್ನಕತ್ತೀವಿ ಅವ್ರಕ್ಕೆ ಅಂತೂ. ಚಹಾ ಇಷ್ಟು ಕುಡಿತಾಳ್ರಿ ಫ್ರೆಂಡ್ಸ್, ಅಷ್ಟು ಕುಡಿತಾವೆ ನೋಡ್ರಿ. ಈಗಾಗಲೇ ರಾಯಣಗೆ ಲೇಟ್ ಆಗೈತೆ ರೀ. ಟೈಮ್ ಬಂದು ಚಹಾ ಮಾಡಿ ಅವರಿಗೆಲ್ಲ ಒಣಗಿ ಮಾಡಿ ಆಮೇಲೆ ರೊಟ್ಟಿ ಮಾಡ್ಬೇಕಲ್ರಿ. ಅದಕ್ಕೆ ರೊಟ್ಟಿ ಮಾಡಕ್ಕಂತ ತಡ ಆಗ್ತದೆ ರೀ. ಒಂದು ಸ್ವಲ್ಪ ಅನ್ನ ಮಾಡ್ಬೇಕಂದ್ರೆ ಅನ್ನ ಮಾಡೋಕ್ಕೂ ತಡ ಆಗ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ಈಗ ಅವ್ನು ಹೋಗೋದ್ರಾಗ ತಿನ್ನು ಹೇಳೋದ್ರಾಗ ಬೂಟ ಹಾಕೋಬೇಕಲ್ರಿ. ಅದಕ್ಕೆ ಶೂ ಹಾಕೋದ್ರಾಗ ಒಂದು ಸ್ವಲ್ಪ ಬತ್ತಿ ಹಚ್ಬೇಕು ರೀ. ಅವನಿಗೆ ತಂದಕ್ಕೆ ತಾನೇ ಹಚ್ಕೊಳಕ್ಕೆ ಬರಲ್ರಿ. ನಾವು ಹತ್ತದ ಕಡೆಗೆ ಹಚ್ಕೊತಾನೆ ರೀ. ಅಲ್ಲಿ ತನ ಅದೆಲ್ಲ ಕಲ್ತಿಲ್ಲ ರೀ. ಎಲ್ಲ ಒಂದು ಅರ್ಬಿ ಉಟ್ಕೊಳ್ಳೋದು, ಆಮೇಲೆ ಟಾಯಿ ಬೆಲ್ಟ್ ಅವೆಲ್ಲ ಅವನೇ ಹಾಕೋತಾನೆ ರೀ. ನಾವು ಇಷ್ಟೇ ಒಂದು ಇವತ್ತು ಹಚ್ತೀನಿ. ಆಮೇಲೆ ಅವನಿಗೆ ಟಿಫಿನ್ ಕಟ್ಕೊಡ್ತೀನಿ ರೀ. ಒಳಗೊಮ್ಮಮ್ಮ ಟಿಫಿನ್ ಅವನೇ ಕಟ್ಕೋತಾನೆ. ಬೆಳಗ್ಗೆ ಚಹಾ ಕೂಡ ನನಗೆ ಏನರ ಒಂದು ಸ್ವಲ್ಪ ಇರಲೇಬೇಕು ರೀ. ನಮ್ಗೆ ಒಂದು ಸ್ವಲ್ಪ ಪಾವಾಲಿ ಅಥವಾ ಬಿಸ್ಕಿಟ್ ಆಲಿ ಅಥವಾ ಖಾರಿ ಹಿಂಗೆ ಟೋಸ ತಿರ್ತಾವಲ್ಲ ರೀ, ಅವು ತಿನ್ನಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ರೀ ಫ್ರೆಂಡ್ಸ. ಚಹಾ ಕೂಡ ಏನರ ಇರ್ಬೇಕು ರೀ. ಒಣ ಚಹಾ ಹೋಗಂಗಿಲ್ಲ ರೀ ನನಗಂತರೂ ಕುಡ್ಲಿಕ್ಕೆ. ಇತ್ತೀಚಿಗೆ ಭಾಳ ಇದು ಆಲತ್ತಿತ್ತು ರೀ. ಕೆಲ್ಸಕ್ಕೆ ಹತ್ತಲಿಗೂ ಮಳೆ ಕಾಲಾಗ. ಇವಾಗ ಮಳೆ ಹತ್ತೈತೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಕಡೆಗೆ. ಹೊಲ್ದಾಗ ಬೀಳಲಿಗದ ರೀ, ಊರಾಗ ಬೀಳಾಗತ್ತದ. ಅದಕ್ಕೆ ಇಲ್ಲಿ ಊರಾಗ ಚಂದ ಬೀಳತ್ತದ್ರಿ ಮಳೆ. ಮುಂಜಾನೆ ಚಂಜಾನೆ ಮಧ್ಯಾಹ್ನಕ್ಕೆ ಹಾಗೆ ಬೀಳತ್ತದ ರೀ. ನೀರು ಚಹಾ ಕಾಲಾಗ ನಮ್ಮ ರಚ್ಚು ನೋಡ್ರಿ ಎಷ್ಟು ಆ್ಯಕ್ಟಿಂಗ್ ಮಾಡ್ತಾಳೆ ಅಂಥೇಳಿ. ಚಹಾ ಸುಡಾಗತ್ತದಂತ್ರಿ. ಅದಕ್ಕೆ ಆಮೇಲೆ ಎಲ್ಲ ನೀರು ರೆಡಿ ಆಗಿರೋಣ ಅಂತ ಹೇಳಿದ್ರಿ ಅವನಿಗೆ. ಯಾಕಂದ್ರೆ ಇವಾಗ ನಾ ರೊಟ್ಟಿ ಪಿಟ್ಟಿ ಬಡಿಬೇಕಲ್ರಿ, ಅದ್ರ ಕಾಲಾಗೆ ಇವಾಗ ಇದಿಷ್ಟು ಅವ್ರಿಗೆ ನೀರು ಕೊಟ್ಟ ಆಮೇಲೆ ನಾ ಚಹಾ ಕುಡ್ದು ನೀರು ಕುಡಿತೀನಿ ರೀ ಫ್ರೆಂಡ್ಸ. ನೀರು ಕುಡಿಲಿಲ್ಲ ಅಂದ್ರೆ ನಮಗೆ ಹಿಂಗೆ ಮೂಡೇ ಇದು ಆಗ್ಬಿಡ್ತೈತೆ ರೀ. ಯಾಕಂದ್ರೆ ಚಹಾ ಕುಡ್ದು ಯಾವಾಗೂ ನೀರು ಕುಡಿತೀನಿ. ನಾ ಚಿಕ್ಕವಳಿದ್ದಕ್ಕೂ ನೀರು ಕುಡಿತಿದ್ರಿ, ಇವಾಗೂ ನೀರು ಕುಡಿಯತ್ತಿದ್ದ. ಆಮೇಲೆ ಒಳಗೆ ಹೋಗ್ಯಾರೆ ಕಡೆ ಚಮಚ ತೊಗೊಂಬಂದ್ರಿ ಒಣಗಿ ನೋಡಬೇಕಂತೇಳಿ. ಒಣಗಿ ಆಗಿತ್ತು ರೀ, ಅಂದ್ರೆ ಸಾರು ಆಗಿತ್ತು ರೀ. ಹುರ್ಲಿ ಸಾರು ಮಾಡಿದಲ್ರಿ ಅಂತ ಅಷ್ಟೇ. ಒಂದು ಸ್ವಲ್ಪ ಮೀಡಿಯಮ್ದಾಗ ಸಾರು ಮಾಡಿದ್ರಿ, ಅಷ್ಟೇನಿದು ಮಾಡಿದ್ದಿಲ್ಲ.
ಇವಾಗ ನೋಡ್ರಿ ಹಿಟ್ಟು ಸೋಸ್ಕೊಂಡು ಇಟ್ಕೊಂಡಿನಿ ಅಂದ್ರೆ ಜರ್ನಿ ಹಿಡ್ಕೊಂಡು ಇಟ್ಕೊಂಡೀನಿ ರೀ ಚಾಣಿದಿಂತ ತೊಗೊಂಡ್ಕೆರೆ ಇವಾಗ ಒಣಗಿ ಆಗಿತ್ತಲ್ರಿ ಒಣಗಿ ಹಚ್ಚಿ ಕಡೆ ಇಟ್ಟು ಹಿಟ್ಟು ಸೋಸ್ಕೊಂಡು ಹಿಟ್ಟು ನಾದ್ಕೊಳಗತ್ತೀನಿ ನೋಡ್ರಿ ತೆನೆ ಎಲ್ಲ ಮುಂಜಾನೆ ತಿಕ್ಕೊಂಡಿದ್ದಲ್ರಿ ಎಲ್ಲ ತಿಕ್ಕೊಂಡು ಮಾಡಿ ಇದು ಮಾಡೀನಿ ಇವಾಗ ಹಿಟ್ಟು ನಾದ್ಕೊಳತ್ತೀನಿ ರೀ ಹಿಟ್ಟು ನಾದ್ಕೊಂಡು ರೊಟ್ಟಿ ಬಡಿತೀನಿ ರೀ ಇವಾಗ ಒಂದು ರೊಟ್ಟಿ ಬಡಿಯೋದ್ರಾಗ ರಾಣ ಕರೆಯಕ್ಕೆ ಬಂದಿರಿ ಇನ್ನು ಹಿಟ್ಟು ನಾದ್ಲಾಗತ್ತೀನಿ ನಾನು ಹಿಟ್ಟು ನಾದ್ಲಾಗ್ತಿದ್ದ ಕರೆಯಕ್ಕೆ ಬಂದಿರು ಒಂದು 5 ನಿಮಿಷ ತಡಿ ಅಂತ ಹೇಳಿದ್ರಿ ಅವರಿಗೆ ರಾಣ ಕೂಡ ಹೋಗ್ತಾವ್ರಿ ಚೊಕ್ಕಳು ಅವ್ರಿಗೆ ಹೇಳ್ದೆ ಇಲ್ಲೇ ನಮ್ಮ ಮನೆ ಬಾಜುಕ್ಕೆ ಯಾರ ರೀ ಹೇಳೋಣ ಆಯ್ತು ರೀ ಜಲ್ದಿ ಮಾಡಿರಿ ಅಂತ ಹೇಳತ್ತಿರು ಯಾಕಂದ್ರೆ ರೊಟ್ಟಿ ಮಾಡಿತಿಲ್ರಿ ಹೇಳೋದು ಲೇಟ್ ಮಾಡಿದ್ದೀವಿ ಆಮೇಲೆ ಹುರ್ಲಿ ಅದು ಇದು ಕುದಿಸೋದ್ರಾಗ ಅವರಿಗೆಲ್ಲ ನೀರು ಕಾಯಿಸ್ಕೊಡೋದ್ರಾಗ ಟೈಮೇ ಆಗಿತ್ತು ಒಂದು ಸ್ವಲ್ಪ ತಡ್ರಿ ಅನ್ನೋಣ ಅವರು ಹ್ಞೂ ಅಂತ ಹೇಳಿದರು ಇವಾಗ ಇದೆಷ್ಟು ರೊಟ್ಟಿ ಬಡಿತೀನಿ ರೀ ನಾನು ರೊಟ್ಟಿ ಬಡ್ದು ಮಾಡಿ ಈಗ ಅವ್ರಿಗೆ ಇದು ಮಾಡ್ತೀನಿ ರೀ ಟಿಫಿನ್ ಕಟ್ತೀನಿ ರೀ ಅವನಿಗೆ ಟಿಫಿನ್ ಕಡ್ದಂದ್ರೆ ಆಮೇಲೆ ಮಾಮ ಅಂತೂ ಲೇಟ್ ಮಾಡಿ ಹೋಗ್ತಾರೆ ರೀ ಅವರು ಇಷ್ಟು ಜಲ್ದಿ ಏನು ಹೋಗಂಗಿಲ್ಲ ಒಂದು ಸ್ವಲ್ಪ ಲೇಟ್ ಮಾಡಿ ಹೋಗ್ತಾರೆ ಅವರು 10ಕ್ಕೆ 10:15 ಹಿಂಗೆ ಹೋಗ್ತಾರೆ ಅದಕ್ಕೆ ಅವ್ರಿಗೆ ಹಿಂದ್ರ ಕಡೆ ಮಾಡಿದ್ರೆ ನಡೀತದೆ ರೀ ಅದಕ್ಕೆ ಇವನಿಗೆ ಜಲ್ದಿ ಕಳಿಸ್ಬೇಕಲ್ರಿ ಗಾಡಿ ಬರ್ತದೆ ಒಂದು ಆಮೇಲೆ ಅವ್ರು ಇವತ್ತು ಕೆಲ್ಸಕ್ಕೆ ಹೋಗೋರು ಗಾಡಿ ಹೋದ್ರೆ ಭೀ ಅವ್ನಿಗೆ ಬಿಟ್ಟು ಬರೋರು ಯಾರೂ ಇರೋಂಗಿಲ್ಲ ಅವರು ನೋಡ್ರಿ ಕೆಲ್ಸಕ್ಕೆ ರೆಡಿ ಆಗಲಾಗತ್ತಾರ ಆ ಕಡೆ ಹೊರಗೆ ಹೋಗ್ತಾರೆ ರೀ ಅಂಕ ಹಳೆ ಬಟ್ಟೆ ಇಷ್ಟು ತನಕ ಬೇರೆ ಬಟ್ಟೆ ಹಾಕ್ಕೊಂಡಿರು ಈಗ ಬೇರೆ ಬಟ್ಟೆ ಉಟ್ಕೊಂಡು ಹೋಗ್ಲಾಗತ್ತಾರ ಅವ್ರಿ ಇವಾಗ ಹೋಗ್ಯಾರೆ ಇದು ಮಾಡ್ಕೊಂಡು ಅಂದ್ರೆ ಓಕೆ ಇವತ್ತು ಫಸ್ಟ್ ಕೆಲ್ಸಕ್ಕೆ ಹೊಂಟ್ರಲ್ರಿ ಅದಕ್ಕೆ ಕೇಳಿ ಆ ಕಡೆ ಕೇಳ್ಕೊಂಬಂದಿದ್ದಿಲ್ಲ ಯಾರೋ ಹೇಳ್ಯಾರತ್ರಿ ಅವ್ರೇನು ಕೆಲ್ಸಕ್ಕೆ ಏನೋ ಖಾತಾ ಬಿತ್ತದ ಅಂತ್ರಿ ಹೊಲದಾಗ ಖಾತಾ ಬಿತ್ತಾರಲ್ರಿ ನಮ್ಮ ಕಡೆ ಖಾತಾ ಬಿತ್ತಾರೆ ಎತ್ತುಗಳ ಮೇಲೆ ಅಂದ್ರೆ ಎತ್ತುಗಳು ಇದು ಅದೇನೋ ಬುಕ್ಕ ಅಂತ ಇರ್ತದೆ ರೀ ಬುಕ್ಕದಾಗ ಖಾತಾ ಬಿತ್ತುಗಳದು ಅದಕ್ಕೆ ಚುಕ್ಕೊಳು ಬಂದವು ರೀ ಆಮೇಲೆ ಇನ್ನೂ ಮಾಡಿಲ್ಲ ನೀ ಪಟ ಮಾಡಿಕೊಡು ಅವನಿಗೆ ರಾಯಣಗ ಅಂತೇಳಿ ಭಯಾಗತ್ತೀರಿ ಅವರು ಆಯ್ತು ಅಂತೇಳಿ ಅವ ಬೂಟ್ ಹಾಕೋ ರಾಯಣ ನೀ ಅಟ್ಟತನ ಮಾಡ್ತೀನಿ ಅಂತೇಳಣ ಅವನು ಒಳಗೆ ಹಾಕೊಲ್ಕೆ ಹೋದ್ರಿ ನಾನು ಇದಿಷ್ಟು ರೊಟ್ಟಿ ಬಿಡಾಕತ್ತೀನಿ ಟೈಮ್ ಅಂತೂ ಜಾಸ್ತಿ ಆಗಿತ್ತು ನೋಡ್ರಿ ಫ್ರೆಂಡ್ಸ ಯಾಕಾರ ಜಲ್ದಿ ಎದ್ದಿಲ್ಲ ಅಂದಂಗೆ ಅನ್ಸಕತ್ತೈತೆ ರೀ ಅಲ್ಲೆಲ್ಲ ಹೊಲದಾಗ ಅವಾಗ ಹೇಳ್ತಿದ್ರಿ ಜಲ್ದಿ ಇದು ಅಂತಿಗೆ ಗೊತ್ತಿದ್ದಲ್ರಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಿ ಫ್ರೆಂಡ್ಸ್ ನೀವೇ ನೋಡ್ರಲ್ರಿ ಆ ವಿಡಿಯೋ ಮಾಡಿ ಹಾಕಿದ್ದು ನಾನು ಬೆಳಗ್ಗೆ 4-4:15 ಹಿಂಗೆ ಹೇಳ್ತಿದ್ರಿ ಅದ್ದಕ್ಕೆರೆ ಒಟ್ಟು ಕೆಲಸ ಮಾಡ್ಕೋತಿದ್ರಿ ಅಡಿಕೆ ಆಮೇಲೆ ಅಲ್ಲಿ ಮತ್ತೆ ಒಲೆ ಮೇಲೆ ಮಾಡ್ತಿದ್ರಿ ಇಲ್ಲೆಲ್ಲ ಗ್ಯಾಸಿನ ಮೇಲೆ ಮಾಡತ್ತೀನಿ ಇಲ್ಲಿ ಭಾಳ ಅಂದ್ರೆ ಒಲೆ ಹತ್ತಿಸ್ದಲ್ಲ ಭಾಳ ಕರಗಾತದ ಅಂತೇಳಿ ಒಲೆ ಹೊತ್ತಿಸಾಗತ್ತಿಲ್ರಿ ನಾನು ಮನಾರು ಒಲೆ ಹಾಕೀನಿ ಎಲ್ಲ ಹಾಕೀನಿ ಇಲ್ಲೇ ಒಂದು ಜರ ಇದು ಆಗಲ್ಗೈತ್ರಿ ಅಂದ್ರೆ ಪೂರ್ತಿ ಇದು ಕರಗಾತದ ಅಂತೇಳಿ ನಾನೇ ಹಾಕಲ್ಗೇನು ರೀ ಇವಾಗ ಇದಿಷ್ಟು ಅವ್ನಿಗೆ ಪಟ್ಟಕ್ಕನೆ ಒಂದು ರೊಟ್ಟಿ ಬಡ್ದು ಡಬ್ಬ ಕಟ್ತೀನಿ ರೀ ಅವ್ನು ಯಾವಾಗ ಒಯ್ಯೋದು ಒಂದೇ ರೊಟ್ಟಿ ಒಯ್ತಾನೆ ರೀ ಆಮೇಲೆ ಚಪಾತಿ ಆದ್ರೆ 1.5 ಚಪಾತಿ ಒಯ್ತಾನೆ ರೀ 2 ಕಟ್ತೀನಿ ಅಂದ್ರೆ ಒಲ್ಲತ್ತನ ಅದಕ್ಕೆ ಒಂದೇ 1.5 ಕಟ್ತೀನಿ ರೀ ಒಂದು ಕಟ್ಟತ್ತ ಹೇಳ್ತಾನೆ ರೀ ಒಂದು ಅರ್ಧ ಹೆಚ್ಚಿಗೆ ಕಟ್ತೀನಿ ರೀ ನಾನೇ
ನೀರು ತುಂಬ್ಕೊ ನೀರು ಇದೇ ಒಂದು ನೀರು ಇವಾಗ ಡಬ್ಬ ಕಟ್ಲತ್ತೀನಿ ನೋಡ್ರಿ ರಾಯಣಗ ಡಬ್ಬ ಕಟ್ಟನತ್ತಿದ ಅವನಿಗಿಟ್ಟು ಡಬ್ಬ ಕಟ್ಟಿಕೆರೆ ಪಲ್ಯ ಹಾಕಿದ್ರಿ ಡಬ್ಬದಾಗ ಪಲ್ಯ ಹಾಕಿ ಡಬ್ಬ ಕಟ್ಟಾಗತ್ತೀನಿ ರೀ ಅವು ಚುಕ್ಕೊಳು ಬಂದು ಹೋಲ್ಗೊತ್ತಾವ್ರಿ ಅವ್ನಿಗೂ ಮಾಮನ ಈ ಕಡೆ ನನಗೆ ಒದ್ರಾಡಾಗತ್ತಾರ ಅವರು ಆ ಕಡೆ ಇದ್ರೆ ಅವ್ನಿಗೆ ರಾಯಣ ಒದ್ರಾಗತ್ತಾನ ರೀ ಯಾಕಂದ್ರೆ ರಾಯಣಗ ಅವ್ರು ಬಾ ಬಾ ಅನ್ನತ್ತಿರು ಆಮೇಲೆ ಇವತ್ತಿ ಹಚ್ತೀನಿ ಬಾ ತೊಗೊಂಬಾ ಇವತ್ತಿ ಅಂತ ಹೇಳ್ದ ಅದಕ್ಕೆ ಇವತ್ತು ತೊಗೊಂಬಂದ್ರಿ ಅವನಿಗೆ ಆಮೇಲೆ ಕೈ ಒರೆಸ್ಕೊಂಡ್ಕೆರೆ ಅವನಿಗಿಟ್ಟು ಇವತ್ತು ಹಚ್ಲಾಗತ್ತೀನಿ ನೋಡಿರಿ ಫ್ರೆಂಡ್ಸ ನಿಮ್ಮೆಲ್ಲ ಅವ್ನಿಗೆ ಹಚ್ಕೊಳಕ್ಕೆ ಬರಂಗಿಲ್ಲ ರೀ ಅದಕ್ಕಲಾಗ ನಾನೇ ಹಚ್ಬೇಕು ರೀ ಅವನಿಗೆ ಚಂದ ಹಚ್ಕೊಳಲ್ರಿ ಅವ ಆಮೇಲೆ ಕೈ ಹಿಟ್ಟಾಗ್ಯದಲ್ರಿ ಅದಕ್ಕೆ ಇವತ್ತಿ ತೊಗೊಂಡು ಹಣಿಗೆ ಹಚ್ಚೀನಿ ರೀ ಕೈಲಿ ಹಂಗೆ ಕೊರಿಬೇಡ್ದು ಅಂತ ಹೇಳ್ತಾರೆ ರೀ ಅದಕ್ಕೆ ನಾನು ಕೈ ಒಟ್ಟು ಇದಾಗಿತ್ತು ರೀ ಅದಕ್ಕೆ ಅವ್ರ ಪಪ್ಪಾಗೆ ಹಚ್ಚೋಣ ಅವ್ರ ಪಪ್ಪಾಗೆ ಹಚ್ಚೋಕೆ ಬರಲ್ಲ ಅಂದರು ಅದಕ್ಕೆ ನಾನೇ ಹಚ್ಚಾಕತ್ತೀನಿ ನೋಡಿರಿ ಈ ರೀತಿ ಆಮೇಲೆ ಕೂಕಮ್ ತೊಗೊಂಬ ಅಂತ ಹೇಳಿದ್ರಿ ಅವನಿಗೆ ಕೂಕಮ್ ಇಟ್ಟು ಹಚ್ಲಿಕ್ಕೆ ರೊಟ್ಟಿ ಹಾಕಿದ ಅವ ಏನು ತರಲಿಲ್ಲ ನಾನೇ ಹೋಗಿ ತೊಗೊಂಬಂದ್ರಿ ಕೂಕಮ್ಮ ಅವ ಇದು ಒಯ್ದಿಟ್ರಿ ಒಳಗೆ ಇವತ್ತು ಒಯ್ದಿಟ್ಟ ಆಮೇಲೆ ಕೂಕಮ್ ಹಚ್ತೀನಿ ಬಾ ಅಂತ ಹೇಳೋಣ ಕೂಕಮ್ಮ ಹಚ್ಲಿಕ್ಕೆ ಕರ್ಕೊಂಬಂದ್ರಿ ಹಂಗೆ ಬಂದ ಸಣ್ಣಾಗಿ ಹಣಿ ಮೇಲೆ ಕೂಕಮ್ ಇರ್ಬೇಕು ರೀ ಚಂದ ಕಾಣ್ತಾನೆ ರೀ ನಮ್ಮ ರಾಯಣ ಕೂಕಮ್ ಹಚ್ಕೊಂಡಂದ್ರೆ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಫ್ರೆಂಡ್ಸ ಮತ್ತು ಎಲ್ಲರಿಗೂ ಮುಂದಿನ ವಿಡಿಯೋದು ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ರೀ ಆಮೇಲೆ ರಾಯಣಗೆ ಹಾಗೆ ಒಂದು 5 ರೂಪಾಯಿ ಕೊಟ್ರಿ ಯಾಕಂದ್ರೆ ಡೈಲಿ ಒಂದು 5 ರೂಪಾಯಿ ಯಾವಾಗಾರ ಕೊಡ್ತೀನಿ ರೀ ಹಿಂಗೆ ಡೈಲಿ ಕೊಡೋಂಗಿಲ್ಲ ಮತ್ತು ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್